ಈಗ ಬಿಜೆಪಿ ಐಟಿಸಲ್ಲಿ ಈಗಲಿಂದಲ್ಲ 2014ರಿಂದನೂ ಕೂಡ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥದ್ದು, ಅಪಪ್ರಚಾರ ಮಾಡೋದು, ಬೇರೆಯವ್ರ ತೇಜೋವಧೆ ಮಾಡೋದು, ಬೇರೆಯವ್ರಿಗೆ ಹೆದರಿಸೋದು, ಇಂಟಿಮಿಡೇಟ್ ಮಾಡೋದು, ಎಷ್ಟೊಂದು ಸರಿ ಮಹಿಳಾ ಅಕೌಂಟ್ಗಳಿಗೂ ಕೂಡ ಇಂಟಿಮೇಟ್ ಮಾಡೋದು, ಈ ರೀತಿ ಟ್ಯಾಕ್ಟಿಕ್ಸ್ಗಳನ್ನ ಬಳಸ್ಕೊಂಡೇ ಬರ್ತಾ ಇದ್ದಾರೆ. ಅವಕಾಶ ಕೊಟ್ಟರು ನಾವಿವಾಗ ಜನಕ್ಕೆ ನಾವು ನಡೆದಿದ್ದೀವಿ ಅಂತ ತೋರಿಸ್ತೀವಿ. ಹಾಗಾಗಿ ನಮ್ಮೆಲ್ಲ ಅವ್ರಿಗೆ ವಿಶ್ವಾಸ ಬಂದಿದೆ. ಅದರೊಳಗೂ ಕರ್ನಾಟಕ ರಾಜ್ಯ ಬಿಜೆಪಿ ಅವರು ಮೊದಲು ಮೋದಿ ಅವರು ಕಾಲಿಡಕ್ಕಿಂತ ಮುಂಚೆ ಕರ್ನಾಟಕಕ್ಕೆ ಅವ್ರು ನಿಜವಾಗ್ಲೂ ಕನ್ನಡಿಗರಾಗಿದ್ದಾರೆ. ಕನ್ನಡಿಗರ ಪರವಾಗಿ ಅವ್ರಿಗೆ ಒಂದು ಕಾಳಜಿ ಇದ್ದರೆ ಮೋದಿ ಅವ್ರನ್ನ ಬರ ಪರಿಹಾರ ಕೊಡಿ ಅಂತ ಹೇಳಿ ಕೇಳಿ ಈಸ್ಕೊಂಡು ನಂತರ ಅವ್ರನ್ನ ಇಲ್ಲಿ ಕರ್ಕೊಂಡ್ಬರ್ಬೇಕು. ಅಫ್ಕೋರ್ಸ್ ನಾವು ಯಾವಾಗಲೂ ಕೂಡ ಒಬ್ಬರು ಅಭ್ಯರ್ಥಿ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ರೆ ಅವರು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲೇ ಇಟ್ಕೊಂಡೆ ಒಬ್ಬರು ಅಭ್ಯರ್ಥಿನ ಕಣಕ್ಕಿಳಿಸಿರ್ತೀವಿ. ಸೊ ನಾನು ಕೂಡ ಇವತ್ತು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ವರ್ಕರ್ಸ್ ಮೀಟಿಂಗ್ ಮಾಡಿದ್ದೆ. ವರ್ಕರ್ಸ್ ಮೀಟಿಂಗ್ನಲ್ಲಿ ಎಲ್ಲ ವರ್ಕರ್ಸು ಬಹಳ ಕಾರ್ಯಕರ್ತರು ಬಹಳ ಉತ್ಸಾಹದಿಂದಿದ್ದರು. ನಾವು ಖಂಡಿತ ಗೆಲ್ಲಿಸ್ಕೊಡ್ತೀವಿ, ನಮ್ಮ ಮನೆಗೆ ಹೋಗಿ ಪ್ರಚಾರ ಮಾಡ್ತೀವಿ. ಯಾಕಂದರೆ ನಾವು ಜನರ ಹತ್ರ ಮತ ಹೋಗಿ ಕೇಳೋದಕ್ಕೆ ಯಾವುದೂ ನಮ್ಗೆ ಹಿಂಜರಿಕೆ ಇಲ್ಲ. ಯಾಕೆಂತಂದರೆ ಕಾಂಗ್ರೆಸ್ ಪಕ್ಷ ಏನು ಭರವಸೆಗಳನ್ನು ಜನರಿಗೆ ಕೊಟ್ಟಿದೆ ಅದನ್ನು ಈಡೇರಿಸ್ಕೊಟ್ಟಿದೆ. ಜನರು ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಗ್ಯಾರಂಟಿ ಕಾರ್ಯಕ್ರಮದ ಸವಲತ್ತುಗಳನ್ನು ಪಡೀತಾ ಇದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಜ್ಞಾಪಿಸ್ಬೇಕಷ್ಟೇ. ನಾವು ಕೆಲಸ ಮಾಡೋದಕ್ಕೆ ನಮಗೆ ಅದಕ್ಕೆ ಪ್ರತಿಫಲ ಕೊಡಿ ಅಂತ ಕೇಳಬೇಕಾಗಿದೆ. ಹಾಗಾಗಿ ನಾವು ಹೋಗಿ ಕೇಳ್ತೀವಿ ಅಂತ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿದ್ರು. ಲಕ್ಷ್ಮಣ್ ಅವರ ಒಂದು ಅಭ್ಯರ್ಥಿಗೆ ನಾವು ಇಳಿಸಿರೋದಕ್ಕೂ ಅವ್ರು ಖುಷಿ ಇತ್ತು. ಯಾಕೆಂದರೆ ಅವ್ರು ಬಹಳ ವರ್ಷಗಳಿಂದ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ ಅಂತೆಲ್ಲ ಹುಮ್ಮಸ್ ನಿಂತಿದ್ರು. ಅದಾದಮೇಲೆ ನಾವು ಕೂಡ ಎಲ್ಲ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹಲವಾರು ಕಡೆ ನಾನು ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಹೋಗಿ ಪ್ರಚಾರ ಮಾಡಿ ಬಂದೆ. ಅಲ್ಲೂ ಕೂಡ ಮತದಾರರೆಲ್ಲ ಕಾಂಗ್ರೆಸ್ ಪಕ್ಷದ ಕಡೆ ಒಲವು ತೋರಿಸಿದ್ದಾರೆ. ಹಾಗಾಗಿ ಗೆಲ್ಲೋ ನಿರೀಕ್ಷೆ ನಮಗೆ ಬಹಳ ಇದೆ. ಈಗ ಬಿಜೆಪಿ ಐಟಿಸಲ್ಲಿ ಈಗಲಿಂದಲ್ಲ 2014ರಿಂದನೂ ಕೂಡ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥದ್ದು, ಅಪಪ್ರಚಾರ ಮಾಡೋದು, ಬೇರೆಯವ್ರ ತೇಜೋವಧೆ ಮಾಡೋದು, ಬೇರೆಯವ್ರಿಗೆ ಹೆದರಿಸೋದು, ಇಂಟಿಮಿಡೇಟ್ ಮಾಡೋದು, ಎಷ್ಟೊಂದು ಸರಿ ಮಹಿಳಾ ಅಕೌಂಟ್ಗಳಿಗೂ ಕೂಡ ಇಂಟಿಮೇಟ್ ಮಾಡೋದು, ಈ ರೀತಿ ಟ್ಯಾಕ್ಟಿಕ್ಸ್ಗಳನ್ನ ಬಳಸ್ಕೊಂಡೇ ಬರ್ತಾ ಇದ್ದಾರೆ. ಆದರೂ ಕೂಡ ಅವ್ರನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕರ್ಬ್ ಮಾಡೋಕ್ಕಾಗಿಲ್ಲ. ಅವರ ಒಂದು ಏನು ಈ ರೀತಿ ಅಪಪ್ರಚಾರಗಳನ್ನು ಮಾಡ್ತಾರೆ ಅದನ್ನು ನಾವು ಮಟ್ಟ ಹಾಕೋಕ್ಕಾಗಿಲ್ಲ. ಆದರೆ ಇವತ್ತು ಅವರು ಧಾಷ್ಟೆ ಎಲ್ಲಿ ತನಕ ಹೋಗಿದೆ ಅಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆನೇ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ. ಸೊ ಅಂಥವ್ರನ್ನ ನಾವು ಸುಮ್ಮನೆ ಬಿಡಬಾರ್ದು. ಇವತ್ತು ಎಲೆಕ್ಷನ್ ಕಮಿಷನ್ ಹೇಳಿದೆ, ಇವತ್ತು ಮಿಸ್ಇನ್ಫಾರ್ಮೇಷನ್ ಅನ್ನೋದು, ಡಿಸ್ಇನ್ಫಾರ್ಮೇಷನ್ ಅನ್ನೋದು, ಸುಳ್ಳು ಸುದ್ದಿ ಅನ್ನೋದು ಏನಿದೆ ಅದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಮಾರಕ ಅಂತ ಹೇಳಿ. ಸೊ ಹಾಗಾಗಿ ಇದನ್ನು ನಾವು ಶತಾಗತ ಕರ್ಬ್ ಮಾಡಬೇಕು. ನಮ್ಮ ಸರ್ಕಾರ ಅದಕ್ಕೆ ಅಂತಲೇ ಒಂದು ಸೈಬರ್ ಸೆಲ್ ಇದರೊಳಗೇ ಒಂದು ಸುಳ್ಳು ಫೇಕ್ ನ್ಯೂಸ್ಗಳನ್ನು ಸ್ಪ್ರೆಡ್ ಆಗೋದನ್ನು ತಡೆಯೋದಕ್ಕೆ ಅಂತೇಳಿ ಒಂದು ವಿಂಗು ಕೂಡ ಮಾಡಿದ್ದಾರೆ. ಸೊ ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ಏನು ಅಧಿಕಾರಿಗಳು ಅದರೊಳಗಿದ್ದಾರೆ ಖಂಡಿತ ಅದನ್ನು ಗಂಭೀರವಾಗಿ ಪರಿಗಣಿಸಿ ಈ ಸುಳ್ಳು ಸುದ್ದಿ ಹಬ್ಸೋರನ್ನ ಖಂಡಿತ ಅವ್ರಿಗೆ ಕ್ರಮ ತೆಗೆದುಕೊಳ್ತಾರೆ. ಎಸ್ ಸರ್, ಈಗ ಒಂದು ಲಾಸ್ಟ್ ಪ್ರಶ್ನೆ ಇದು, ಹೇಗಿದೆ ಜನರ ಅದರಲ್ಲೂ ಮಹಿಳೆಯರ ರೆಸ್ಪಾನ್ಸ್ ಹೇಗಿದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ? ಈ ಸಲ ಟ್ರೆಂಡ್ ಬದಲಾಗೋ ಸಾಧ್ಯತೆಗಳಿದೆ ಇಡೀ ಕರ್ನಾಟಕದಲ್ಲಿ. ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ಕಡೆ ಕೂಡ ಮತದಾರರು ನಾವು ಏನು ಭರವಸೆಗಳನ್ನು ಅವ್ರಿಗೆ ಕೊಟ್ಟಿದ್ದೀವಿ ಅದನ್ನು ಅಧಿಕಾರಕ್ಕೆ ಬಂದಂಥ 9 ತಿಂಗಳೊಳಗೆ ನಾವು ಈಡೇರಿಸ್ಕೊಟ್ಟಿದ್ದೀವಿ. ಅದು ಅವ್ರಿಗೆ ಪ್ರತಿಪಕ್ಷದವರು ಏನು ಹೇಳ್ತಾ ಇದ್ರು, ನಾವು ಕೊಟ್ಟಿರೋ ಸುಳ್ಳುಗಳೆಲ್ಲ ಭರವಸೆಗಳೆಲ್ಲ ಸುಳ್ಳು, ಅಷ್ಟೊಂದು ವೆಚ್ಚ ಆಗುವಂಥದ್ದು, ವರ್ಷಕ್ಕೆ 55,000 ಕೋಟಿ ಖರ್ಚಾಗುವಂಥ ಕಾರ್ಯಕ್ರಮಗಳನ್ನು ಖಂಡಿತ ನಾವು ಜಾರಿಗೆ ತರಲ್ಲ ಅಂತ ಜನರಿಗೆ ಹೇಳ್ತಾ ಇದ್ರು. ಆದರೂ ಜನ ವಿಶ್ವಾಸ ಇಟ್ಕೊಟ್ಟು ನಮಗೆ ಅವಕಾಶ ಕೊಟ್ಟರು. ನಾವಿವಾಗ ಜನಕ್ಕೆ ನಾವು ನಡೆದಿದ್ದೀವಿ ಅಂತ ತೋರಿಸ್ತೀವಿ. ಹಾಗಾಗಿ ನಮ್ಮೆಲ್ಲ ಅವ್ರಿಗೆ ವಿಶ್ವಾಸ ಬಂದಿದೆ. ಮತ್ತು ನಾವು ತಂದ ಮೇಲೆ ಆರ್ಥಿಕ ಸ್ಥಿತಿ ದಿವಾಳಿ ಆಗಿಬಿಡುತ್ತೆ ಕರ್ನಾಟಕದ್ದು ಅಂತ ಹೇಳಿದ್ರು, ಅದನ್ನು ಕೂಡ ಸುಳ್ಳು ಮಾಡಿ ತೋರಿಸಿದ್ದೀವಿ. ಈ ಸರಿ ಬಜೆಟ್ನಲ್ಲಿ ನಮಗೆ ರೆವೆನ್ಯೂ ಡಿಫಿಸಿಟ್ ಆಗಿದ್ರೂ ಕೂಡ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾವು ಹಣ ಕೊಟ್ಟಿದ್ದೀವಿ. ಮತ್ತು ಫಿಸ್ಕಲ್ ಡಿಸಿಪ್ಲಿನ್, ಆರ್ಥಿಕ ಆರೋಗ್ಯನ ಕಾಪಾಡ್ಕೊಂಡು ಬಂದಿದ್ದೀವಿ, ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡೆ ಬಜೆಟ್ನ ಪ್ರೆಸೆಂಟ್ ಮಾಡಿದ್ದೀವಿ. ಇಷ್ಟೆಲ್ಲ ಕಾರ್ಯಕ್ರಮನ ಕೊಟ್ಟರು. ಹಾಗಾಗಿ ಜನ ನಮ್ಮ ಬಗ್ಗೆ ಇನ್ನೂ ನಮ್ಮ ಆಡಳಿತ ಬಗ್ಗೆ ಹೆಚ್ಚಿನ ಒಂದು ಒಲವನ್ನು ತೋರಿಸ್ತಾ ಇದ್ದಾರೆ. ಮತ್ತು ಮಹಿಳೆಯರಂತೂ ಯಾಕೆಂದರೆ ನಾವು ಕೊಟ್ಟಿರೋಂಥ ಹೆಚ್ಚಿನ ಕಾರ್ಯಕ್ರಮಗಳು ಮಹಿಳೆಯರಿಗೆ ನೇರವಾಗಿ ತಲುಪ್ತಾ ಇದೆ. ಹಾಗಾಗಿ ಅವರು ಕೂಡ ಬಹಳ ಸಂತುಷ್ಟರಾಗಿದ್ದಾರೆ. ಸೊ ಹಾಗಾಗಿ ಈ ಸರಿ ಚುನಾವಣೆಯಲ್ಲಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ನಮಗೆ. ಸರ್, ಇದು ಬರದೊಂದು ಈಗ 14ನೇ ತಾರೀಕು ಮೈಸೂರು ಬರ್ತಿದ್ದಾರೆ ಮೋದಿ ಅವರು, ಬರದ ಪರಿಹಾರ ಕೊಡದೆ ಕರ್ನಾಟಕಕ್ಕೆ ಇವತ್ತು ಬಿಜೆಪಿ ಪಕ್ಷದವರು, ಅದರೊಳಗೂ ಕರ್ನಾಟಕ ರಾಜ್ಯ ಬಿಜೆಪಿ ಅವರು ಮೊದಲು ಮೋದಿ ಅವರು ಕಾಲಿಡಕ್ಕಿಂತ ಮುಂಚೆ ಕರ್ನಾಟಕಕ್ಕೆ ಅವ್ರು ನಿಜವಾಗ್ಲೂ ಕನ್ನಡಿಗರಾಗಿದ್ದಾರೆ. ಕನ್ನಡಿಗರ ಪರವಾಗಿ ಅವ್ರಿಗೆ ಒಂದು ಕಾಳಜಿ ಇದ್ದರೆ ಮೋದಿ ಅವ್ರನ್ನ ಬರ ಪರಿಹಾರ ಕೊಡಿ ಅಂತ ಹೇಳಿ ಕೇಳಿ ಈಸ್ಕೊಂಡು ನಂತರ ಅವ್ರನ್ನ ಇಲ್ಲಿ ಕರ್ಕೊಂಡ್ಬರ್ಬೇಕು. ಆದರೆ ಇವತ್ತು ಕರ್ನಾಟಕಕ್ಕೆ ಬಂದು ಚುನಾವಣೆಗೆ ಬಂದು ಪ್ರಚಾರ ಮಾಡಿ ಓಟ್ ಕೇಳ್ತಿದ್ದಾರೆ ಕನ್ನಡಿಗರು ಓಟು. ಆದರೆ ಕೇಳೋಕೆ ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಈಗಾಗಲೇ ನಮಗೆ ಆರ್ಥಿಕವಾಗಿ ಹೇಗೆ ಅನ್ಯಾಯ ಆಗಿದೆ ತೆರಿಗೆ ಪಾಲಿನಲ್ಲಿ ಅನ್ನೋದನ್ನು ಕೂಡ ನಾವು ಅವ್ರಿಗೆ ತಿಳಿಸ್ಕೊಟ್ಟಿದ್ದೀವಿ. ಅದು ಕೂಡ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಬರ ಪರಿಹಾರ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಕೊಟ್ಟುಬಿಟ್ಟಿದ್ದೀವಿ, ಸರಿಯಾದ ಸಮಯದಿಂದ ನಿಮ್ಮ ಮನೆಗೆ ಬಂದಿಲ್ಲ, ಆ ರೀತಿ ಒಂದಾಗೊಂದು ಸುಳ್ಳು ಹೇಳ್ಕೊಂಡೇ ಬರ್ತಾಯಿದ್ರು. ಆದರೆ ಇವತ್ತು ಸುಪ್ರೀಂ ಕೋರ್ಟು ಅವ್ರಿಗೆ ನಿಜವಾದ ಕನ್ನಡಿ ತೋರಿಸಿದೆ. ಅವ್ರಿಗೆ ನೀವು ಬರ ಪರಿಹಾರ ಕೊಡೋದ್ರೊಳಗೆ ವಿಳಂಬ ಮಾಡಿದ್ದೀರಿ, ಸರಿಯಾದ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದೆ. ಸೊ ಹಾಗಾಗಿ ಇವತ್ತು
ಅವರು ಏನು ಸುಳ್ಳು ಹೇಳ್ತಿದ್ರು ಅದೆಲ್ಲ ಕೂಡ ಬಯಲಾಗಿದೆ. ಇವತ್ತು ಕನ್ನಡಿಗರ ಹತ್ರ ಓಟ್ ಕೇಳಬೇಕು ಓಟ್ ಕೊಡಬೇಕು ಅನ್ನೋ ಅವ್ರಿಗೆ ನೈತಿಕ ಹಕ್ಕು ಪಡಿಬೇಕು ಅಂದರೆ ಮೊದಲು ನಮ್ಮ ಕರ್ನಾಟಕ ಬರಬೇಕಾದಂಥ ಬರ ಪರಿಹಾರ ಕೊಡಬೇಕು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.